ಚಿತ್ರನಟಿ ರನ್ಯಾ ಭಾಗಿಯಾಗಿರುವಂತಹ ದೊಡ್ಡವರ ಇನ್ವಾಲ್ವ್ಮೆಂಟ್ ಇರುವಂತಹ ಗೋಲ್ಡ್ ಸ್ಮಗ್ಲಿಂಗ್ ದಂಧೆಯ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ನಟಿ ರನ್ಯಾ ರಾವ್ ಅರೆಸ್ಟ್ ಆಗಿದ್ದಾಗಿದೆ. ಸದ್ಯ ಪ್ರಕರಣದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಡಿಆರ್ಐ ಕಡೆಯಿಂದ ಸಮನ್ಸ್ ಇಶ್ಯೂ ಆಗಿದೆ. ಅಧಿಕಾರಿಗಳ ಮಾತಿನಂತೆ ಪ್ರೋಟೋಕಾಲ್ ಆಫೀಸರ್ ಕೆಲಸ ಮಾಡ್ತಾರೆ. ಇಂಥವರಿಗೆ ನೀವು ಪ್ರೋಟೋಕಾಲ್ ಕೊಡಬೇಕು, ಪ್ರೋಟೋಕಾಲ್ ಪ್ರಕಾರ ಅವರಿಗೆ ಶಿಷ್ಟಾಚಾರದ ಪ್ರಕಾರ ವ್ಯವಸ್ಥೆ ಮಾಡಬೇಕು. ಬಟ್ ಈಗ ಆ ಅಧಿಕಾರಿಗಳಿದ್ದಾರಲ್ಲ, ಇನ್ಸ್ಟ್ರಕ್ಷನ್ ಕೊಟ್ಟವರು, ಅವರನ್ನ ಕೂಡ ವಿಚಾರಣೆಗೊಳಪಡಿಸುವಂತ ಸಾಧ್ಯತೆ ಇದೆ. ಅವಶ್ಯಕವಾಗಿ ಆಗಬೇಕಾಗಿದೆ. ಯಾಕಂತಂದ್ರೆ 4ರಲ್ಲಿ 2 ಅಧಿಕಾರಿಗಳ ಕರ್ತವ್ಯ ಲೋಪ ಬೆಳಕಿಗೆ ಬಂದಿದೆ. ಯಾರ್ಯಾರಿಗೆಲ್ಲ ಇವರು ಪ್ರೋಟೋಕಾಲ್ ವ್ಯವಸ್ಥೆ ಮಾಡಿದ್ದಾರೋ ಗೊತ್ತಿಲ್ಲ. ಆಯ್ತಪ್ಪ, ಚಿನ್ನ ಬಂತು, ಚಿನ್ನ ಗೋಲ್ಡ್ ಸ್ಮಗ್ಲಿಂಗು, ಡ್ರಗ್ ತರೋದು ಹಿಂಗೆ ತಾನೆ, ಅಂಥವರಿಗೂ ಪ್ರೋಟೋಕಾಲ್ ಕೊಟ್ಟಿರಬಹುದು, ಯಾರಿಗೂ ಗೊತ್ತು. ಸೊ ಅವರನ್ನು ವಿಚಾರಣೆಗೊಳಪಡಿಸುವಂತ ಪ್ರಯತ್ನ ಆಗ್ತಾ ಇದೆ. ಯಾರ್ಯಾರು ಮನೆ ಹಾಳರಿಗೆಲ್ಲ ಪ್ರೋಟೋಕಾಲ್ ಕೊಟ್ಟಿದ್ದಾರೆ, ಪ್ರೋಟೋಕಾಲ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ಅವರು ವಿವಿಐಪಿಗಳು ನಮ್ಮ ರಾಜ್ಯದಲ್ಲಿ ಅಂತ ನೀವು ಅವರಿಗೆ ಪ್ರೋಟೋಕಾಲ್ ಅಂದರೆ ಶಿಷ್ಟಾಚಾರದ ಪ್ರಕಾರ ಅವರಿಗೆ ವಿಶೇಷ ವ್ಯವಸ್ಥೆಯನ್ನು ಮಾಡಿಕೊಡೋದು ನಮ್ಮ ಅಧಿಕಾರಿಗಳು ಈ ಕೆಲಸ ಮಾಡೋದು. ಎಂಜಲು ಕಾಸಿನ ಆಸೆಗೆ ರಾಜ್ಯದ ಭವಿಷ್ಯವನ್ನು, ದೇಶದ ಭವಿಷ್ಯವನ್ನು ಹಾಳು ಮಾಡುವಂಥ ಕೆಲಸ ಇದೆ. ಯಾಕೆಂತ ಇಲ್ಲ, ಆತಂಕಕಾರಿ ಅಂತ ಅನಿಸ್ತಾ ಇರೋದು ಯಾವುದು ಅಂತಂದ್ರೆ, ಚಿನ್ನ ಬಂತು, ಚಿನ್ನ ಟ್ಯಾಕ್ಸ್ ಬಿತ್ತು, ಇನ್ನೇನೋ ಆಯಿತು, ಸೀಸ್ ಆಯಿತು, ಓಕೆ, ಸ್ಮಗ್ಲಿಂಗು, ಟ್ಯಾಕ್ಸು, ಅದು ಇದು, ಡ್ರಗ್ ದಂಧೆನೂ ಹಿಂಗೇನೆ ನಡೆಯೋದು. ಯಾರ್ಯಾರಿಗೆ ಪ್ರೋಟೋಕಾಲ್ ಕೊಟ್ಟಿದ್ದಾರೋ, ಯಾರ್ಯಾರ ಸೂಚನೆಯ ಮೇಲೆ ಎಂತೆಂಥವರಿಗೆ ಪ್ರೋಟೋಕಾಲ್ ಪ್ರಕಾರ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೋ ವಿದೌಟ್ ಸೆಕ್ಯೂರಿಟಿ, ಅಂದರೆ ವಿದೌಟ್ ಸೆಕ್ಯೂರಿಟಿ ಚೆಕಪ್. ಸೊ ಇದರ ಬಗ್ಗೆ ತನಿಖೆಯಾಗಬೇಕು ಮತ್ತು ತನಿಖೆಗೆ ಯಾರು ಈ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೋ ಆ ಅಧಿಕಾರಿಗಳನ್ನ ಕೂಡ ವಿಚಾರಣೆಗೆ ಕರೆಯುವಂಥ ಸಾಧ್ಯತೆ ಇದೆ. ವಿಚಾರಣೆ ಕರೆಯೋದು ಮಾತ್ರ ಅಲ್ಲ, ಅರೆಸ್ಟ್ ಮಾಡಬೇಕು, ಅರೆಸ್ಟ್ ಆಗಬೇಕಾದಂಥ ಅವಶ್ಯಕತೆಯೂ ಕೂಡ ಇದೆ ಅನ್ನೋದು ಕಾಣಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ. ಸಂದೇಶ್, ಈ ಪ್ರೋಟೋಕಾಲ್ ಅಥವಾ ಶಿಷ್ಟಾಚಾರದ ಪ್ರಕಾರ ವಿಶೇಷ ಸವಲತ್ತು ಅನ್ನುವಂಥ ವ್ಯವಸ್ಥೆ ಇದೆಯಲ್ಲ, ಇದರ ಬಗ್ಗೆನೇ ಪ್ರಶ್ನೆಗಳಿದ್ದಾವೆ. ಎಂತೆಂಥ ಮನೆ ಹಾಳರಿಗೆಲ್ಲ ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅಂತ, ಎಂಥ ದರಿದ್ರ ವ್ಯವಸ್ಥೆ ಇದು ಹಂಗಿದ್ರೆ? ರಕ್ಷತ್, ಇಲ್ಲಿ ಪ್ರೋಟೋಕಾಲ್ ಆಫೀಸರ್ಸ್ಗಳೇನಿರ್ತಾರೆ ಅವರು CM ಅಥವಾ ಗವರ್ನರ್ಗೆ ಆ ಒಂದು ಕ್ಲಿಯರೆನ್ಸನ್ನು ಮಾಡಿಸ್ಕೊಡುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಅದನ್ನು ಹೊರತುಪಡಿಸಿದ್ರೆ ತುಂಬ ಹಿರಿಯ ಅಧಿಕಾರಿಗಳು ಅಥವಾ VVIPಗಳು ಯಾರು ಬರ್ತಾರೆ ಅವರಿಗೆ ಮಾತ್ರ ಈ ಒಂದು ಪ್ರೋಟೋಕಾಲ್ ಕ್ಲಿಯರೆನ್ಸನ್ನು ಮಾಡಬೇಕಾಗತ್ತೆ. ಆದರೆ ಇವರು ಪ್ರೋಟೋಕಾಲನ್ನು ಉಲ್ಲಂಘನೆ ಮಾಡಿ ಇಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಒಂದು ಸ್ನೇಹಿತರಿಗೆ, ಕುಟುಂಬಸ್ಥರಿಗೆ, ಹಿತೈಷಿಗಳಿಗೆ ಇವ್ರಿಗೆಲ್ಲರಿಗೂ ಕೂಡ ಆ ಒಂದು ಕ್ಲಿಯರೆನ್ಸನ್ನು ಮಾಡಿಕೊಡುವಂಥ ಕೆಲಸವನ್ನು, ಜೊತೆಯಲ್ಲೇ ಬ್ಯಾಗ್ ಇಟ್ಕೊಂಡು ಫ್ಲೈಟ್ ಹತ್ತುವವರೆಗೂ ಕೂಡ ಅವ್ರ ಜೊತೆಯಲ್ಲೇ ನಿಲ್ಲುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ರನ್ಯಾ ರಾವ್ಗೂ ಕೂಡ ಮಾಡಿರುವಂಥದ್ದು. ಹಾಗಾಗಿ ಈಗಾಗಲೇ ಏನು ಸೀನಿಯರ್ ಪ್ರೋಟೋಕಾಲ್ ಆಫೀಸರ್ನ ಹೇಳಿಕೆಯ ಆಧಾರದ ಮೇಲೆ, ಅಂದರೆ ಸ್ಟೇಟ್ ಸೀನಿಯರ್ ಪ್ರೋಟೋಕಾಲ್ ಆಫೀಸರ್ನ ಹೇಳಿಕೆಯ ಆಧಾರದ ಮೇಲೆ ಹಿರಿಯ ಪೊಲೀಸ್ ಅಧಿಕಾರಿಗಳು ನಮಗೆ ಇನ್ಸ್ಟ್ರಕ್ಷನನ್ನು ಕೊಟ್ಟರು. ಹಾಗಾಗಿ ಈ ಒಂದು ಪ್ರೋಟೋಕಾಲನ್ನು ಉಲ್ಲಂಘನೆ ಮಾಡಿದ್ವಿ ನಾವು ಅಂತ ಈಗಾಗಲೇ ಹೇಳಿರೋದ್ರಿಂದ ಯಾರು ಇವರಿಗೆ ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸದ್ಯ ಎನ್ಕ್ವೈರಿ ಕೂಡ ಆಗ್ತಾ ಇದೆ. ಜೊತೆಗೆ ಯಾವ ಹಿರಿಯ ಪೊಲೀಸ್ ಅಧಿಕಾರಿ ಇವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು, ಅದರಲ್ಲೂ ಕೂಡ ಬಸವರಾಜ್ ಅವರಿಗೆ ಯಾರು ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟಿದ್ದಾರೆ ಅವರಿಗೆ ಈಗಾಗಲೇ ಸಮನ್ಸ್ ಅನ್ನು ಸರ್ವ್ ಮಾಡುವಂಥ ಕೆಲಸವನ್ನ ಒಂದು ಕಡೆ DRI ಅಧಿಕಾರಿಗಳು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ 4-5 ಜನ ಹಿರಿಯ ಪೊಲೀಸ್ ಅಧಿಕಾರಿಗಳು ಪದೇ ಕರೆ ಮಾಡಿ ರನ್ಯಾಗೆ ಇದು ಕ್ಲಿಯರೆನ್ಸನ್ನು ಮಾಡಿಸೋದಕ್ಕೆ ಹೇಳ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಜೊತೆಗೆ ಈ ಹಿಂದೆ ಯಾರೆಲ್ಲ ಹಿರಿಯ ಅಧಿಕಾರಿಗಳು ಕರೆ ಮಾಡಿ ಕುಟುಂಬಸ್ಥರಿಗೆ, ಸ್ನೇಹಿತರಿಗೆ, ಹಿತೈಷಿಗಳಿಗೆ ಆ ಪ್ರೋಟೋಕಾಲನ್ನು ಉಲ್ಲಂಘನೆ ಮಾಡಿಸಿ ಕ್ಲಿಯರೆನ್ಸನ್ನು ಕೊಡ್ತಾ ಇದ್ರಲ್ವಾ, ಅವರಿಗೆ ಈಗ ಮತ್ತೆ ಟೆನ್ಷನ್ ಶುರುವಾಗಿರುವಂಥದ್ದು. ಯಾಕಂದರೆ ಈಗ ಮುಂದಿನ ದಿನಗಳಲ್ಲಿ DRI ಅಧಿಕಾರಿಗಳು ತನಿಖೆಯನ್ನು ಇನ್ನೂ ಇನ್ಡೆಪ್ತ್ ಹೋದ್ರು ಅಂದರೆ ಆಗ ಇವರೆಲ್ಲರ ಬಂಡವಾಳ ಕೂಡ ಬರುತ್ತೆ. ಅಂದರೆ ಎಷ್ಟು ಜನ ಅಧಿಕಾರಿಗಳು ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿಸೋದಕ್ಕೆ ಪ್ರೋಟೋಕಾಲ್ ಆಫೀಸರ್ಸ್ಗಳಿಗೆ ಕಾಲ್ ಮಾಡ್ತಾ ಇದ್ರು, ಜೊತೆಗೆ ಯಾರಿಗೆಲ್ಲ ಅವರು ಒಳಗಡೆ ಬಿಡಿಸ್ತಾ ಇದ್ರು, ಇವೆಲ್ಲವೂ ಕೂಡ ಹೊರಗೆ ಬರಬೇಕಾಗುತ್ತೆ. ಜೊತೆಗೆ ಅಲ್ಲಿನ ಅಥಾರಿಟೀಸ್ ಯಾರಿದ್ದಾರೆ, ಏರ್ಪೋರ್ಟ್ ಅಥಾರಿಟೀಸ್, ಅವರಲ್ಲೂ ಕೂಡ ಸಾಕಷ್ಟು ಜನ ಬುಕ್ ಆಗಿರುವಂಥ ಮಾಹಿತಿ ಕೂಡ ಇದೆ. ಹಾಗಾಗಿ ಈಗ ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಇನ್ಡೆಪ್ತ್ ಇನ್ವೆಸ್ಟಿಗೇಷನ್ ಆಗಬೇಕಾಗುತ್ತೆ. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.